ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊಟ್ಟವಣ ಕಣ, ತಲೆ ಕೆಟ್ಟವಳು. ನಡ್ರಿ ಹೋಣ, ವಾಪಸ್ ಬರೋದು ಮರ್ತ ಬಿಡ್ಬೇಕು ಅಂತ ಜಾಗಕ್ಕೆ ಹೋಣ ನಡ್ರಿ. ಓ ಬಂತು, ಬಂತು ನೋಡಿ ಇಲ್ಲಿ. ಎಲ್ಲಿದ್ದಾಳೆ ಭಾವನ, ಎಲ್ಲಿದ್ದಾಳೆ? ಅಷ್ಟೇ, ಮುಚ್ಚೋಯ್ತು. ನ್ಯಾಚುರಲ್ ಜಕುಸಿ ಐಸ್ಲ್ಯಾಂಡ್ ಅಲ್ಲಿ ಮಾತ್ರ. ಲಿಟ್ರಲಿ ಫ್ರೆಂಡ್ಸ್ ಹೇಳ್ತಾ ಇದೀನಿ, ನೀವೇನಾದ್ರೂ ಈ ಪಾರ್ಕ್ಗೆ ಅಂತ ಬಂದಾಗ ಏನಾದ್ರೂ ಇಟ್ಕೊಂಡಿರಿ ತಿನ್ನಕ್ಕೆ, ನಮ್ಗಂತೂ ತುಂಬಾನೇ ಹೊಟ್ಟೆ ಹಸಿತಾ ಇದೆ. ಏನೋ ಸಿಗ್ತಲ್ಲ. ಅಭಿಷೇಕ್ ಅವರಂತೂ ಇಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಊಟಕ್ಕೆನೆ ಹತ್ರವಾಗಿರೋದನ್ನೇ 50 ಮಿನಿಟ್ಸ್ ಅಂತ ಅಂತಿದ್ದಾರೆ. ಇವಾಗ್ಲೇ ಆಲ್ಮೋಸ್ಟ್ ಟೈಮ್ 2:20 ಆಗಿದೆ. ಬೆಳಗ್ಗೆ ಟ್ರಾವೆಲ್ ಮಾಡ್ಕೊಂಡ್ ಬಂದಿ ಇಲ್ಲಿ ಊಟ ಸಿಗ್ತಾ ಇಲ್ಲ ಏನು. ಸೊ ನೋಡಿ, ಏನ್ ಹೇಳ್ತೀರಾ ಅಭಿಷೇಕ್ ಅವರ? ಊಟ ಯಾವಾಗ ಕೊಡ್ಸ್ತೀರಾ? ಊಟ ಸಿಗ್ತಾರ ಹೇಳ್ಬಿಟ್ರೆ ಹೇಗೆ? 45 ಮಿನಿಟ್ಸ್ ಅಲ್ಲಿ ಸಿಗುತ್ತೆ. ಏನ್ ಗೊತ್ತಾ ಫ್ರೆಂಡ್ಸ್, ಅಲ್ಲಿವರೆಗೂ ನಾವು ಏನ್ ತಿನ್ನೋಣ ಅಂತ ಅಂದ್ರೆ ಆರೆಂಜ್ ತಿನ್ನೋಣ. ಐಸ್ಲ್ಯಾಂಡ್ ಅಲ್ಲಂತೂ ಆರೆಂಜ್ ಏನ್ ಸಕ್ಕದಾಗಿದೆ ಗೊತ್ತಾ. ಲೈಕ್ ಏನೋ ತುಂಬಾನೇ ಚೆನ್ನಾಗಿದೆ. ಈ ತರದ್ದೆಲ್ಲ ಇಟ್ಕೊಂಡಿರಿ. ಇಲ್ಲಿನೂ ಅಷ್ಟೇ, ನಾನೆಲ್ಲ ಬಂದಿದ್ ಕಡೆದೆಲ್ಲ ನೋಡ್ತಾ ಇದ್ದೆ. ಅಂಡ್ ಪ್ರಾಬ್ಲಮ್ ಏನು ಅಂತ ಅಂದ್ರೆ, ಲೈಕ್ ನೀವ್ ವೆಜಿಟೇರಿಯನ್ ಆದ್ರೆ ಅಂತೂ ನಿಮಗೆ ಏನಂದ್ರೆ ಏನೂ ಸಿಗಲ್ಲ. ನಾನ್ ವೆಜ್ಗೆ ಅಂತ ಅಂದ್ರೆ ಅಲ್ಪ ಸ್ವಲ್ಪ ಸಿಗ್ಬಹುದು. ಬಟ್ ಇಲ್ಲಿ ನಾನ್ ವೆಜಿಟೇರಿಯನ್ ಅಂತ ಇರ್ಲಿಲ್ಲ. ಬಟ್ ಎಲ್ಲಾ ಕಡೆನೂ ಆ ಬ್ರೆಡ್ ಬನ್ ಎಲ್ಲ ನಾನಂತೂ ತಿನ್ನಲ್ಲ. ಅದಕ್ಕೆ ಈಗ ಆರೆಂಜ್ ಯಾವಾಗ್ಲೂ ನಮ್ಮ ಜೊತೆಗಿರತ್ತೆ. ಸಂಚಾರಿ ಜೊತೆಗೆ ಈ ಆರೆಂಜ್ ಕೂಡ ನಮ್ ಕಡೆ ಎಲ್ಲಾನು ಇದ್ ಮಾಡ್ತಾರೆ. ಬಟ್ ಐಸ್ಲ್ಯಾಂಡ್ ಅಂತೂ ಆರೆಂಜ್ ನೀವು ಟೇಸ್ಟ್ ಮಾಡ್ಲೇಬೇಕು. ಇಟ್ಸ್ ಲೈಕ್ ಐ ರಿಯಲಿ ರೆಕಮೆಂಡ್ ದಟ್. ಅಭಿಷೇಕ್ ಅವ್ರೆ, ಏನಿದು ಇಷ್ಟೊಂದು ಹೊಗೆ? ಅಯ್ಯೋ, ಅಲ್ಲಿ ಅಷ್ಟೊಂದ್ ಜನ ಇದಾರೆ ಬೇರೆ. ನೋಡೋಣ ಹೋಗಿ ಏನ್ ಹೊಗೆ ಅಂತ. ನೋಡಿ, ಇಲ್ಲ ಇಷ್ಟೊಂದು ಹೊಗೆ ನಮ್ಮ ಒಂದೇ ಕಡೆ ನೋಡಿಲ್ಲ. ಯುರೋಪ್ ಅಲ್ಲಿ ನೀರಿದೆ, ಅಲ್ಲ ಹೊರಗಡೆಯಿಂದ ಹೊಗೆ ಬರ್ತಾ ಇದೆ. ನೀವು ನಮ್ ಜೊತೆ ಬನ್ನಿ, ಒಟ್ಟಿಗೆ ನೋಡೋಣ. ಏನ್ ಗೊತ್ತಾ, ನೀವು ನನಗೆ ತುಂಬಾ ಸುಸ್ತಾಗಿದೆ, ಪ್ಲೀಸ್ ನನಗೆ ಸ್ಪಾ ಬೇಕಿತ್ತು ಅಂತ ಎಲ್ಲ ಕರ್ಕೊಂಡು ಹೋಗ್ತಿದ್ರಲ್ಲ. ಬೆಂಗಳೂರಲ್ಲಿ ಹೋದ್ರೆ 1,000 ರೂಪಾಯಿ ಖರ್ಚುಗಳಾಗತ್ತೆ ಅಂತ ಅನ್ಬಿಟ್ಟು ಅದಕ್ಕೆ ಫುಲ್ ನ್ಯಾಚುರಲ್ ಸ್ಪಾ, ನ್ಯಾಚುರಲ್ ಸ್ಟೀಮ್ ಹತ್ರ ಹೋಗೋಣ ಅಂತ ಅನ್ಬಿಟ್ಟು ಕರ್ಕೊಂಡ್ ಬಂದಿದೀರಾ ಅನ್ಸುತ್ತೆ ಅಲ್ವಾ? ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಫುಲ್ ಆನ್ ಫ್ರೀ, ಫುಲ್ ಆನ್ ನ್ಯಾಚುರಲ್. ಆದ್ರೆ ನಿಜ ಇಲ್ಲಿ 80 to 100 ಅಂತ ಅಂದ್ರೆ ನೋಡಿ, ನೀರ್ ಗೊತ್ತಿದೆ. ಅಷ್ಟೇ. ಸೌಂಡ್ ಕೂಡ ಕೇಳಿಸ್ತಾ ಇದೆ ಅನ್ಸುತ್ತಲ್ವಾ? ಕುದಿಯೋದು ಎಷ್ಟು ಕುದಿತಿರ್ಬೋದಲ್ಲ. ನಾವ್ ಬಂದಿರೋ ಜಾಗ ಹೆಸರು ಏನು ಅಭಿಷೇಕ್ ಅವ್ರ? ಕೇಸರ್ ಹಾಟ್ ಸ್ಪ್ರಿಂಗ್ಸ್. ಕತ 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 ಅಂತ ಕುದಿತಾ ಇದೆ. ಅಲ್ಲೋಗ್ಬಿಟ್ಟು ಇವಾಗ ಕಾಲ್ ಇಟ್ಬಿಟ್ರೆ ಒಂದ್ ಸ್ವಲ್ಪ ಹೋಗಿ ಅದೇ ರಸಂ ಬಂದ ಒಳ್ಳೆ ರಸಂ ತಿನ್ಬಹುದು ಐಸ್ಲ್ಯಾಂಡ್ ಅಲ್ಲಿ. ಏನೇನ್ ಪ್ಲಾನ್ ಆಗ್ತಿದಾರೆ ಜನ ಅಂತ. ಇಲ್ಲಿ ಬಂದಿರೋರೆಲ್ಲ ಏನೇನ್ ಯೋಚನೆ ಮಾಡ್ತಿರ್ಬೋದು, ಆದ್ರೆ ನಮ್ ಭಾವನಾ ಅವ್ರು ಮಾತ್ರ ರಸಂ ಮಾಡೋಣ ಅಂತ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ನೀವೆಲ್ಲಾರು ನಿಮ್ಗೆ ಏನೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹೇಳಿ, ನೀವೇನ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಸೊ ನೀವ್ ಇಲ್ಲಿ ಬಂದಾಗ ಈ ನೀರಲ್ಲಿ ನಿಮ್ಗೆ ಏನೇನ್ ಮಾಡೋ ಪ್ಲಾನ್ ಇದೆ, ನಿಮ್ಗೆ ಏನೇನ್ ಐಡಿಯಾಸ್ ಅದು? ಓಕೆ ಬನ್ನಿ, ಇಲ್ಲಿ ಮುಂದೆ ಇನ್ನೂ ಒಂದು ದೊಡ್ಡದು ಹೊಗೆ ಕಾಣಿಸ್ತಾ ಇದೆ. ತುಂಬಾ ಜನ ಇದಾರೆ, ಬನ್ನಿ ನೋಡೋಣ. ಬಟ್ ಆಕ್ಚುಲಿ ಒಂದ್ ಏನ್ ನೋಡ್ಬೇಕು ಅಂದ್ರೆ, ನನ್ ಈ ನೀರ್ ನೋಡ್ಬೇಕು. ಈ ನೀರ್ ಮುಟ್ ನೋಡೋಣ. ಇನ್ ನಂಬ್ತಿರೋ ಬಿಡ್ತಿರೋ ಈ ನೀರು ಕೊರಿತಾ ಇದೆ, ತಣ್ಣು ಕೊರಿತಾ ಇದೆ ಈ ನೀರು. ಆದ್ರೆ ಅಲ್ಲಿ ನೋಡಿದ್ರೆ 80 to 100 ಡಿಗ್ರೀಸ್ ಇದೆ ಅಂತ ಹೇಳ್ತಿದ್ದಾರೆ ಅಲ್ಲ. ನಮ್ ಭೂಮಿನೇ ಒಂಥರ ವಿಸ್ಮಯ. ನಿಮ್ಗೆ ಅನ್ಸಿರ್ಬೋದು ಏನಕ್ಕೆ ಇಷ್ಟೊಂದ್ ಜನ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದಾರೆ ಇಲ್ಲಿ. ಒಂದು ಹೊಗೆ ಇದೆ, ಹೊಗೆ ಬರ್ತಾ ಇದೆ, ನೀರಿದೆ, ಹಣ್ಣಿದೆ, ಏನಕ್ಕೆ ಇಲ್ಲಿ ನಿಂತಿದ್ದಾರೆ ಇಷ್ಟೊಂದ್ ಜನ ಅನ್ನೋದಕ್ ಕುತೂಹಲದಿಂದ ಕಾಯ್ತಿರೋದಕ್ಕೆ ನಿಮ್ಗೆ ಉತ್ತರ ಬೇಗನೆ ಸಿಗುತ್ತೆ. ನೀವು ನಮ್ ಜೊತೆ ಸ್ವಲ್ಪ ಹೊತ್ತು ಪೇಷನ್ಸ್ ಇಂದ ಇರಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ನಾವ್ ಇವಾಗ ಬಂದಿರೋದು ಕೇಸರ್ ಹಾಟ್ ಸ್ಪ್ರಿಂಗ್ಸ್. ನೀವು ಲೈಫಲ್ಲಿ ತುಂಬಾ
ತರವಾದ ನ್ಯಾಚುರಲ್ ಫಿನಾಮಿನನ್ಸ್ ನೋಡಿರ್ತೀರಾ. ನ್ಯಾಚುರಲ್ ಫಿನಾಮಿನನ್ಸ್ ಅಂದ್ರೆ ನೈಸರ್ಗಿಕ ವಿದ್ಯಮಾನಗಳು. ಫಾರ್ ಎಕ್ಸಾಂಪಲ್ ರೈನ್ಬೋ ಬಂದ್ಬಿಟ್ಟು ಒಂದು ನೈಸರ್ಗಿಕ ವಿದ್ಯಮಾನ, ಅದೊಂದು ನ್ಯಾಚುರಲ್ ಫಿನಾಮಿನ. ವಾಲ್ಕೆನೋ, ಆಮೇಲೆ ನಾರ್ದರ್ನ್ ಲೈಟ್ಸ್, ಅದೇ ತರ ಈ ಹಾಟ್ ಸ್ಪ್ರಿಂಗ್ಸ್ ಕೂಡ ಒಂದು ನ್ಯಾಚುರಲ್ ಫಿನಾಮಿನನ್. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಸಮುದ್ರ ನೋಡಿದಾಗ ಹೆಂಗ್ ಅನ್ಸುತ್ತೆ? ಓ ಬಂತು ನೋಡಿ, ಸಮುದ್ರ ಅಂದ ತಕ್ಷಣ ಬಂತು. ಅಂತೂ ನೋಡಿ ಇಲ್ಲಿ ಹಂಗೆ ಸೆಕೆಂಡ್ ಅಲ್ಲಿ ಬಂದು ಹೋಗುತ್ತೆ. ಹಿಂದ್ಗಡೆ ಯಾರು ಹೇಳ್ತಿದಾರೆ ಅನ್ಪ್ರೆಡಿಕ್ಟಬಲ್ ಅಂತ. ಹೌದು, ಇದನ್ನ ನೀವು ಪ್ರೆಡಿಕ್ಟೇ ಮಾಡಕ್ ನೋಡಿ. ನ್ಯಾಚುರಲ್ ಜಕುಸಿ ಐಸ್ಲ್ಯಾಂಡ್ ಅಲ್ಲಿ ಮಾತ್ರ. ಬಟ್ ಹಾಗಂತ ಇಲ್ಲಂತೂ ಇಳಿಯಕ್ ಮಾತ್ರ ಹೋಗ್ಬೇಡಿ. ಆಗ್ಲೇ ತೋರಿಸಿದ್ವಲ್ಲ, ಅದು ಅಲ್ಲಿದೆ. ಅದು ಎಂಟ್ರೆನ್ಸ್. ಅಲ್ಲಿ ಎಲ್ಲ ಚಿಕ್ಕದಿದೆ, ಇಲ್ಲೊಂದು ದೊಡ್ಡದಿದೆ. ಏನೇ ಎಷ್ಟ್ ಸತಿ ನೋಡಿದ್ರೆ ಯಪ್ಪ ಏನಿದು ಅಂತ ಅನ್ಸುತ್ತೆ. ಚಿಕ್ಕವನಿದ್ದಾಗ ನಮ್ಮ ಅಪ್ಪ ಅಮ್ಮ ಚೆನ್ನೈ ಕರ್ಕೊಂಡು ಹೋಗಿದ್ದು. ಅವಾಗ ನಾವು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬೀಚ್ ನೋಡಿದ್ದು. ನಾನ್ ಮೇ ಬಿ ಎಷ್ಟು 3 ವರ್ಷ 4 ವರ್ಷ ನನ್ನ ಮಗು ನಾನು ಅಷ್ಟೇ. ನಮ್ಮನೇಲಿ ಸಾಕು ಆಟ ಆಡಿದ್ದು, ಹೋಗೋಣ ಹೋಟೆಲ್ಗೆ ಅಂತ ಅಂದ್ರು. ಅದಕ್ಕೆ ನಾನು ನಮ್ಮ ಅಪ್ಪ ಅಮ್ಮಗೆ ಏನಂತ ಹೇಳ್ದೆ ಹೇಳಿ, ಅಮ್ಮ 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 ಯಾವಾಗ ಆ ಅಲೆ ನಿಲ್ಲುತ್ತಲ್ಲ ಅವಾಗ ವಾಪಸ್ ಹೋಗೋಣ ಕಣಮ್ಮ ಅಂದ್ರೆ ಆ ಚಿಕ್ಕವನ್ಗ ಆತರ ಇತ್ತು ಥಾಟ್ ಪ್ರೊಸೆಸ್. ಇವಾಗ ನಾನು ಇದನ್ನ ನೋಡಿದ್ಮೇಲೆ ಹೆಂಗ ಅನ್ಸಿದೆ ಅಂದ್ರೆ, ಯಾವಾಗ ಇದು ನಿಂತ ಮೇಲೆ ಹೋಗೋಣ ಅಂತ ಅನ್ಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನ್ಯಾಚುರಲ್ ಸ್ಟೀಮ್ ತಗೋತಾ ಇದಾರೆ. ನ್ಯಾಚುರಲ್ ಸ್ಟೀಮ್ ತಗೋತಾ ಇದಾರೆ. ಈ ನಂದಿ ಹಿಲ್ಸ್ಗೆ ಬೆಳಗಿನ ಜಾವ ಹೋದ್ರೆ ಹೆಂಗಿರುತ್ತೆ ಹಂಗೆ. ಓ ಕ್ಯಾಮ್ರಾನೇ ಕಾಣಿಸ್ತಿಲ್ಲ, ಎಲ್ಲ ಮಂಜು ಆಗೋಯ್ತು ಕ್ಯಾಮ್ರಾ. ಹೋಗೆ ನ್ಯಾಚುರಲ್ ಸ್ಟೀಮ್ ಫ್ರೀಯಾಗೆ ಹೋಗೆ ಬಂತು. ಮತ್ತೆ ಬಂತು. ಇನ್ ಮತ್ತೆ ಮುಚ್ಚೋಗ್ತೀವಿ, ಇವಾಗ ಮುಚ್ಚೋಗ್ತೀವಿ ಅಷ್ಟೇ. ಎಲ್ಲಿದ್ದಾಳೆ ಭಾವನೆ, ಎಲ್ಲಿದ್ದಾಳೆ? ಅಷ್ಟೇ, ಮುಚ್ಚೋಯ್ತು. ಸರಿ, ಒಂದು ಶಾರ್ಟ್ ಕಂಟೆಂಟ್ ತೋರಿಸ್ಬೇಕು ಅಂತ ಅನ್ಸ್ತು. ಈ ಎಲ್ಲಾ ನೋಡ್ತಿದ್ದೀನಿ, ಎಲ್ಲಾ ಟಿಗಳಿಗೆ ಎಂತ ಟೈರ್ ಹಾಕ್ಸಿದಾರೆ ಅಂತ ಅಂದ್ರೆ, ಒಳ್ಳೆ ಮಹೀಂದ್ರ ತಾರಿ ಟೈರ್ ಹಾಕ್ಸಿರಲ್ಲ ಆ ತರ ಟೈರ್ ಹಾಕ್ಸಿದಾರೆ ನೋಡಿ. ಇಲ್ಲಿ ಎಷ್ಟಿಂಚ್ ಟೈರ್ ಅಪ್ಪ ಇದು? ಮತ್ತೆ ಇನ್ನ ಒಂದು ಅಬ್ಸರ್ವ್ ಮಾಡಿ ಈ ಕಾರ್ಗಳಿಗೆಲ್ಲ ಎಲ್ಲಾ ಬೋರ್ಡ್ ಅಲ್ಲೂ ಐಸ್ಲ್ಯಾಂಡ್ ಎಂದು ಫ್ಲಾಗ್ ಇದೆ. ಇದನ್ನ ನಾನು ಬೇರೆ ಕಂಟ್ರಿಗಳೆಲ್ಲ ನೋಡಿಲ್ಲ ಪ್ರಾಬಬ್ಲಿ. ಸೊ ಇಲ್ಲಿ ಫ್ಲಾಗ್ ಕಾಣ್ತದೆ ಅಲ್ಲ, ಬ್ಲೂ ಮತ್ತೆ ರೆಡ್. ನಾವು ಕಾರ್ ರೆಂಟ್ ಮಾಡ್ಬೇಕಾದ್ರೆ 2 ತರ ಇತ್ತು. ಒಂದು ನಾರ್ಮಲ್ ಕಾರ್ಸ್ ಮತ್ತೆ ಆಫ್ ರೋಡಿಂಗ್ ಕಾರ್ಸ್ ಅಂತ. ಬೇಸಿಕಲಿ ಇಲ್ಲಿ 2 ತರ ರೋಡ್ ಇದೆ, ರೆಗ್ಯುಲರ್ ರೋಡ್ಸ್ ಮತ್ತೆ ಎಫ್ ರೋಡ್ ಅಂತ. ಅದಕ್ಕೆ ಟಾರ್ ಇರಲ್ಲ, ಪ್ರಿಟಿ ಮಚ್ ಆಫ್ ರೋಡಿಂಗ್. ಸೊ ಬೇಸಿಕಲಿ ಇದಕ್ಕೆ 4x4 ಬೇಕು. ನಾವು ಮಾಡ್ತಿರೋ ರೂಟ್ ಅಲ್ಲಿ ಯಾವ್ದು ಆಫ್ ರೋಡಿಂಗ್ ಇಲ್ಲ, ಸೊ ಹಾಗಾಗಿ ನಾವು ತಗೊಂಡಿಲ್ಲ. ಬಟ್ ಜನರಲಿ ಇಲ್ಲಿ 70% ಆಫ್ ದ ಜನ ಆಫ್ ರೋಡಿಂಗ್ ಕಾರ್ಸ್ ತಗೋತಾರೆ. ನಾನು ಹೇಳ್ತಾ ಇದ್ನಲ್ಲ, ಐಸ್ಲ್ಯಾಂಡ್ ಅಲ್ಲಿ ತುಂಬಾನೇ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆಗುತ್ತೆ ಅಂತ. ಆ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಇಂದ ಫಾರ್ಮ್ ಆಗಿರೋ ಸ್ಟೋನ್ಸ್ ಏನಿರುತ್ತೆ, ಆ ಬೆಟ್ಟದಿಂದ ಏನ್ ಸ್ಟೋನ್ಸ್ ಇರುತ್ತಲ್ಲ, ಆ ರಿಯಲ್ ಸ್ಟೋನ್ ನ ಆಕ್ಚುಲಿ ಇವರು ಅಸ್ ಮ್ಯಾಗ್ನೆಟ್ ಆಗಿ ಒಂದು ಸೊವೆನಿಯರ್ ಆಗಿ ಮಾಡ್ತಾ ಇದಾರೆ. ಇದೊಂದು ಕ್ರಿಯೇಟಿವ್ ಪ್ರಾಸೆಸ್ ಅಂತ ಅನ್ಸುತ್ತೆ. ಅಂಡ್ ಒಂದೇನು ಅಂತಂದ್ರೆ, ಯುರೋಪ್ ಅಲ್ಲಿ ನೀವು ಯಾವ್ದೇ ಜಾಗಕ್ಕೆ ಬಂದ್ರು ಸೋವೆನಿಯರ್ ಶಾಪ್ಸ್ ಮತ್ತು ತುಂಬಾ ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ. ಅಂದ್ರೆ ಆ ಲೋಕಲ್ ಎಕ್ಸ್ಪೀರಿಯನ್ಸ್ ಏನ್ ನೀವು ನೋಡಿರ್ತೀರಾ ಅದನ್ನ ನಿಮ್ ಜೊತೆ ಫೋಟೋಸ್ ಅಲ್ಲಿ ವಿಡಿಯೋಸ್ ಅಲ್ಲಿ ತಗೊಂಡ್ ಹೋಗ್ತೀರಾ. ಬಟ್ ಅದಕ್ಕಿನ್ನ 1 ಸ್ಟೆಪ್ ಮೇಲೆ ಅಂತ ಅಂದ್ರೆ ಈ ತರ ನಾವು ಸಂಜೆ ಹೊತ್ತು ಏನಾದ್ರೂ ನಾವಿವಾಗ ಹೋಗಿರೋ ಪ್ಲೇಸಸ್ ಹೋಗಿದ್ರೆ ಈ ತರನ ಇರ್ತಾರೆ. ಹೌದು, ಮ್ಯಾಜಿಕಲ್. ಸೊ ಈ ತರ ಯಾವ್ದೋ ಒಂದು ವಸ್ತುನ ತಗೊಂಡು ಹೋದ್ರೆ ನಿಮ್ಗೆ ಅನ್ಸುತ್ತೆ, ಓಕೆ ನಮ್ ಜೊತೆನೆ ಇದೆ, ಈ ಜಾಗಕ್ಕೆ ಬಂದಿದ್ದ ಎಕ್ಸ್ಪೀರಿಯನ್ಸ್ ಇರುತ್ತೆ ಅನ್ನೋದೊಂದು ಅನ್ಸುತ್ತೆ ನಮ್ಗೆ. ಎಲ್ಲ ನೋಡಿ, ಕಾಫಿ ಮಗ್ಸ್ ಇದೆ, ಬಾಟಲ್ಸ್ ಇದೆ, ಕ್ಯಾಪ್ಸ್ ಇದೆ. ಈ ನೋಡಿ ಮಗ್ ಹೇಗಿದೆ, ಲೈಕ್ ಒಡ್ದೋಗಿರೋ ತರ ಇದೆ. ಬಟ್ ಇದನ್ನ ನೋಡಿದ್ರೆ ಡಿಸೈನ್ ಇರೋದೇ ಹೀಗೆ ಹೌದು ನೋಡಿ.
ಸೇಮ್ ಇಲ್ಲೆಲ್ಲ ಫುಲ್ ಏನೋ ಹೊಡೆದೋಗಿರೋ ತರ ಏನಿಲ್ಲ ಸಂಸ್ಥೆ ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ. ಆ ವಸ್ತುಗಿನ್ನ ಆ ಕ್ರಿಯೇಟಿವಿಟಿಗೆ ದುಡ್ಡು ಕೊಡ್ಬೇಕು ಅಂತ ಅಂತದ. ಇಲ್ಲಿ ನೋಡಿ ಶಾರ್ಟ್ಸ್ ಕ್ಲಾಸಸ್ ಇದೆ, ಕ್ಯಾಂಡಲ್ ಸ್ಟ್ಯಾಂಡ್ ತರ ಮಾಡಿದ್ದಾರೆ ನೋಡಿ ಸ್ಟೋನ್ಸ್ ನ. ಹಾಗೆ ಬಾಬ್ ಮ್ಯಾಗ್ನೆಟ್ಸ್. ದೆನ್ ಆ ಕಡೆ ಎಲ್ಲ ಕ್ಲೋತ್ಸ್, ಲೋಕಲ್ ಅನಿಮಲ್ಸ್ ಇಂದ ಮಾಡಿರೋ ಲೆದರ್ ಜಾಕೆಟ್ಸ್ ಇರುತ್ತೆ. ಇಲ್ಲಿ ಯಾವುದೋ ಒಂದು ಟ್ಯಾಕೋಟ್ರು ಇಟ್ಟಿದ್ದಾರೆ. ಯಾವುದೋ ಒಂದು ಆಂಟಿಕ್ ಟ್ರ್ಯಾಕ್ಟರ್ ಇದೆ ಇಲ್ಲಿ. ಏನೋ ಒಂಥರ ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ, ಖುಷಿ ಆಗುತ್ತೆ ನೋಡಕ್ಕೆ. ಇಲ್ಲೊಂದು ಟ್ರೈನ್ ಬೇರೆ ಇಟ್ಟಿದ್ದಾರೆ. ಓಕೆ ನೋಡಿ, ಈ ಜಾಗದ ಹೆಸರು ಬಂದ್ಬಿಟ್ಟು ಗೇಸಿರ್ ಅಂತ. ಅದದೇ ಒಂದು ಬ್ರ್ಯಾಂಡ್ ಕೂಡ ಇದೆ, ಅವ್ರದ್ದೇ ಇಲ್ಲಿ ಕ್ಲೋತಿಂಗ್ ಸ್ಟೋರ್ ಮಾಡಿದ್ದಾರೆ. ಸೊ ನೀವು ಇದನ್ನ ಮೋರ್ ದೆನ್ ಅ ಬ್ರ್ಯಾಂಡ್, ಈ ಜಾಗದ ಮೆಮೊರಿ ಅಂತ ನಿಮ್ ಜೊತೆಗೆ ಏನಾದ್ರು ತಗೊಂಡು ಹೋಗ್ಬೋದು. ಒಳ್ಳೆ ಮಾರ್ಕೆಟಿಂಗ್ ಐಡಿಯಾ ಕೂಡ, ಬಟ್ ಅಫ್ಕೋರ್ಸ್ ಇದಕ್ಕಿಂತ ಇದರಿಂದ ತುಂಬಾ ಕ್ರಿಯೇಟಿವ್ ಪ್ರಾಸೆಸ್ ಕೂಡ ಇರುತ್ತೆ. ಒಂದೇನಂತಂದ್ರೆ ಯುರೋಪ್ ಅಲ್ಲಿ ವಾಟ್ ಯು ಪೇ ಯು ಗೆಟ್, ಅಂಡ್ ನೀವೇನೇ ತಗೊಂಡ್ರು ಅದು ವರ್ತ್ ಅಂತ ಅನ್ಸುತ್ತೆ, ಅಂದ್ರೆ ನಿಮಗೆ ಇಷ್ಟ ಆಗುತ್ತೆ. ಸೊ ಬಿಕಾಸ್ ಅದರಿಂದ ಏನೋ ಒಂದು ಯೋಚನೆ ಮಾಡಿರ್ತಾರೆ. ಮೋರ್ ದೆನ್ ನಾವು ದುಡ್ಡು ಮಾಡ್ಬೇಕು ಅನ್ನೋ ಮೆಂಟಾಲಿಟಿಗಿನ್ನ ಓಕೆ ಏನೋ ಒಂದು ಮೆಮೊರಿ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಕೂಡ ಜಾಸ್ತಿ ಇರುತ್ತೆ. ಸೊ ನಾವೊಂದು ಐಸ್ಲ್ಯಾಂಡಿಕ್ ಚಾಕ್ಲೇಟ್ ತಗೊಂಡ್ವಿ, ಡಾರ್ಕ್ ಚಾಕ್ಲೇಟ್. ತುಂಬಾನೇ ಟ್ರೈ ಮಾಡ್ಬೇಕು, ದಿಸ್ ಇಸ್ ಸೋ ಫೇಮಸ್. ಸೊ ಇದಕ್ಕೆ ಒಂದು ಕಾಸ್ಟ್ ಇಂಡಿಯನ್ ರುಪೀಸ್ ಅಲ್ಲಿ ಒಂದು 600 rupees ಆಗಿರ್ಬಹುದು. ಬಟ್ ಇಲ್ಲಿ ಕಾಸ್ಟ್ಲಿ ಇದೆ.